ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ನಾನು ಇಲ್ಲಿ ಮೀನುಗಾರಿಕೆ ಜಂಟಿ ನಿರ್ದೇಶಕನಾಗಿ ತಾತ್ಕಾಲಿಕವಾಗಿ ಪ್ರಭಾರದಲ್ಲಿ ಇದ್ದೇನೆ. ಇವತ್ತು ನಮ್ಮ ಯಶಸ್ವಿಯವರ ಸಹಯೋಗದೊಂದಿಗೆ ಅರುಣ್ ಮಲ್ಪೆಯವರು ಏನು ಒಂದು ಶ್ಲಾಘನೀಯ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ರಾಜ್ಯದ ದೊಡ್ಡ ಮೀನುಗಾರಿಕೆ ಬಂದರು, ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿರುವ ಮೀನುಗಾರಿಕೆ ಬಂದರು ಮಲ್ಪೆ ಮೀನುಗಾರಿಕೆ ಬಂದರು. ಇಲ್ಲಿ ಮಳೆಗಾಲದ ಸಮಯದಲ್ಲಿ ಈ ನಮ್ಮ ನದಿ ಏನಿದೆ, ನದಿಯಲ್ಲಿ ತುಂಬಾ ಕಸ, ಪ್ಲಾಸ್ಟಿಕ್ ಇತ್ಯಾದಿಗಳೆಲ್ಲ ಹರಿದು ಸಮುದ್ರ ಸೇರ್ತಾ ಇದೆ. ಈಗ ಇದೊಂದು ಜಾಗತಿಕ ಸಮಸ್ಯೆ. ಪ್ಲಾಸ್ಟಿಕ್ ತುಂಬಾ ವಿಪರೀತವಾಗಿ ನಮ್ಮ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿರುವುದರಿಂದ ಎಲ್ಲ ಮಳೆಗಾಲದಲ್ಲಿ, ಮುಖ್ಯವಾಗಿ ಮಳೆಗಾಲದಲ್ಲಿ ಎಲ್ಲ ಹರಿಯುವ ನೀರಿನಲ್ಲಿ ಪ್ಲಾಸ್ಟಿಕ್ ನದಿಯನ್ನು ಸೇರಿ ಇಲ್ಲಿ ಬೋಟ್ಗಳನ್ನು ಎಲ್ಲಿ ನಿಲ್ಲಿಸಿದಾರೋ ಆ ಬೋಟ್ಗಳ ಮಧ್ಯಭಾಗದಲ್ಲಿ ಇದೆಲ್ಲ ಸಂಗ್ರಹ ಆಗಿ ಬೃಹತ್ ಪ್ರಮಾಣದಲ್ಲಿ ಸಂಗ್ರಹ ಆಗಿದೆ. ಅದನ್ನು ಸಮುದ್ರಕ್ಕೆ ಸೇರಬಾರದು ಅಂತ ನಮ್ಮ ಇವರು ಏನು ಅರುಣ್ ಮಲ್ಪೆ ಅವರು ಏನು ಒಂದು ಪ್ರಯತ್ನ ಮಾಡಿದ್ದಾರೆ. ಅದನ್ನೆಲ್ಲ ತೆಗೆದು, ಆ ಕಸ ಇದನ್ನೆಲ್ಲ ತೆಗೆದು ಅದನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ, ಈ ಕಸಗಳನ್ನು, ಪ್ಲಾಸ್ಟಿಕ್ಗಳನ್ನು. ಇದು ಒಂದು ಶ್ಲಾಘನೀಯ ಕಾರ್ಯಕ್ರಮ. ಯಾಕೆಂದ್ರೆ ಈಗ ಪ್ಲಾಸ್ಟಿಕ್ ಈ ಪ್ರಮಾಣದಲ್ಲಿ ಸಮುದ್ರಕ್ಕೆ ಸೇರಿದ್ರೆ ಮುಂದೆ ಮೀನುಗಾರರು ಬಲೆ ಹಾಕುವಾಗ ಪ್ಲಾಸ್ಟಿಕ್ ಮೀನಿನ ಬದಲು ಪ್ಲಾಸ್ಟಿಕ್ ಬಲೆಗೆ ಸಿಕ್ಕಾಕೊಳ್ಳುವ ಸಂಭವನೀಯತೆ ಹೆಚ್ಚಾಗಿದೆ. ಆದ್ದರಿಂದ ಇವರು ಈ ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದಾರೆ, ಇದನ್ನು ಏನು ನಮ್ಮ ಸರ್ಕಾರದ ಏನು ಹಣವನ್ನು ಬಳಸದೆ ಅವರದೇ ಹಣದಿಂದ, ಸ್ವನಿಧಿಯಿಂದ ಅವರು ಇದನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಜನರಿಗೆ ಈ ಕಾರ್ಯಕ್ರಮದಿಂದ ಜಾಗೃತಿ ಮೂಡಬೇಕು. ಅಂದ್ರೆ ಈ ತರದ ನಾವು ಪ್ಲಾಸ್ಟಿಕ್ ಅನ್ನು ಬಳಸುವಾಗ ಒಂದು ಜವಾಬ್ದಾರಿಯುತವಾಗಿ ಬಳಸಬೇಕು, ಎಲ್ಲೆಂದರಲ್ಲಿ ಎಸಿಬಾರದು ಅಂತ ಹೇಳುವ ಈ ಜಾಗೃತಿ ಮೂಡ್ಲಿ ಅಂತ ನಾನು ಹಾರೈಸ್ತೇನೆ. ಇವರ ಇಂಥ ಕಾರ್ಯಕ್ರಮ ಮುಂದೆಯೂ ಹೆಚ್ಚಾಗಿ ಎಲ್ಲ ಬಂದರುಗಳಲ್ಲಿ ನಡೀಲಿ. ಇದರಿಂದ ಜನರಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ಯೋಗ್ಯ ರೀತಿಯಲ್ಲಿ ಮಾಡಬೇಕು. ಪ್ಲಾಸ್ಟಿಕ್ ಅನ್ನು ವಿಲೇವಾರಿ ಮಾಡುವಾಗ ಅದನ್ನು ವಿಲೇವಾರಿ ವಿಧಾನದ ಮುಖಾಂತರ ಮಾತ್ರ ಮಾಡಬೇಕು, ಎಲ್ಲೆಂದರಲ್ಲಿ ಬಳಸಿ ಎಸೆಯುವ ಹಾಗೆ ಇಲ್ಲ ಅಂತ ಎಂಬ ಏನು ಮೆಸೇಜ್ ಇದೆ ಅದು ಜನರಿಗೆ ತಲುಪಲಿ ಅಂತ ಹಾರೈಸಿದೆ.
ನಾನು ದಿವಾಕರ್ ಕಾರ್ವಿ, ಮೀನುಗಾರಿಕಾ ಸಹಾಯಕ ನಿರ್ದೇಶಕರು, JD ಆಫೀಸ್ ಮಲ್ಪೆಯಿಂದ. ಮತ್ತು ನಿನ್ನೆ ಸಂಜೆ ನಮಗೆ ಏನಂತ ಹೇಳಿದ್ರೆ ಒಂದು ಮಾಹಿತಿ ಬಂತು. ಈ ನದಿಯಲ್ಲಿ ತುಂಬ ಕಸ ಕಡ್ಡಿಗಳು ಮತ್ತು ಬಾಟಲ್ಗಳು ತೇಲುತ್ತಿರುವಂಥದ್ದೊಂದು ವಿಚಾರದ ಬಗ್ಗೆ ನನಗೆ ಒಂದು ಮಾಹಿತಿ ಬಂತು. ಅರುಣ್ ಎನ್ನುವರು ನನಗೆ ಒಂದು ಮಾಹಿತಿ ಕೊಟ್ಟ ನಂತರ ಬೆಳಿಗ್ಗೆ ನಾನೊಂದು 8 ಈ ಕಾರ್ಯಾಚರಣೆ ಶುರು ಮಾಡುವ ಅಂತ ಹೇಳುವಂಥದ್ದು ಮಾತು ಹೇಳಿದರು. ಅದಕ್ಕೋಸ್ಕರ ನಾನು ಬೆಳಿಗ್ಗೆ 8 ಅವರ ತಂಡದೊಂದಿಗೆ ಸೇರಿಕೊಂಡಿದ್ದೇನೆ. ಯಶಸ್ವಿನಿ ಫಿಶ್ ಮಿಲ್ನವರು ಕೂಡ ಇದರಲ್ಲಿ ಸಹಭಾಗಿತ್ವವನ್ನು ವಹಿಸಿಕೊಂಡಿದೆ. ಅವರ ಜನರೆಲ್ಲ ಬಂದ್ಕೊಂಡು ಇಲ್ಲಿ ಸಹಕಾರ ನೀಡುತ್ತಿದ್ದಾರೆ. ತುಂಬ ಕಸಕಡ್ಡಿಗಳು ಬಂದಿದೆ, ತುಂಬ ಪರಿಸರ ಮಾಲಿನ್ಯ ಕೂಡ ಇದರಿಂದ ಆಗ್ತಾ ಉಂಟು. ಆದ್ದರಿಂದ ನಾನು ಮೀನುಗಾರರಿಗೆ ಹೇಳೋದು, ನಮ್ಮ ಮೀನುಗಾರರ ಒಂದು ಇದು ಹಾರ್ಬರ್ ಆಗಿರೋದ್ರಿಂದ ಇದು ಸರ್ಕಾರದಾದರೂ ಕೂಡ ಮೀನುಗಾರರ ಸೊತ್ತು. ಇಲ್ಲಿ ನಾವು ಏನೇ ಕಸ ಕಡ್ಡಿಗಳು ಬಂದರೂ ಕೂಡ ಮೀನುಗಾರರು ಏನು ಮಾಡಬೇಕಂದ್ರೆ ಅವರು ಸ್ವಯಂ ಪ್ರೇರಿತರಾಗಿ ಅದನ್ನು ಎಕ್ಕಿ ಮೇಲೆ ತೆಗೆದು ಇಡುವಂಥ ಒಂದು ಕ್ರಮವನ್ನು ವಹಿಸಬೇಕಾಗ್ತದೆ. ಈ ತುಂಬ ಸಂಘ ಸಂಸ್ಥೆಗಳಿದೆ, ತುಂಬ ಸೊಸೈಟಿಗಳು, ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರೆ ಇದನ್ನೆಲ್ಲ ನಾವು ಕ್ಲಿಯರ್ ಮಾಡ್ಬೋದು ಎನ್ನುವಂಥ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಮೀನುಗಾರಿಕೆ ಇಲಾಖೆಯವರು ಕೂಡ ನಾವು ಎಲ್ಲರೂ ಸೇರಿ ಕೂಡ ಇದರಲ್ಲಿ ಭಾಗವಹಿಸಬೇಕಾದ್ರೆ, ಯಾಕಂತ ಹೇಳಿದರೆ ನಮಗೆ ಈ ಪರಿಸರ, ಈ ವ್ಯವಸ್ಥೆ ಅನ್ನುವಂಥದ್ದು ನಮಗೆ ಬಹಳ ಮುಖ್ಯವಾಗ್ತದೆ. ಇಲ್ಲಿ ಏನಾದ್ರು ಕಸಕಡ್ಡಿಗಳು ಬಂತ ಹೇಳಿದರೆ ಮತ್ತೆ ಎಲ್ಲ ನಮ್ಮ ದಿಕ್ಕಿನಲ್ಲಿ ಕೂಡ ಹರಡುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದರೆ ಎಲ್ಲರೂ ಕೂಡ ಜಾಗ್ರತೆ ವಹಿಸಿ ಮುಂದಿನ ದಿನದಲ್ಲಿ ಯಾವುದೇ ಕಸಕಡ್ಡಿಗಳು ಈ ಹೊಳೆಯಲ್ಲಿ ನದಿಯಲ್ಲೆಲ್ಲ ಸೇರಿಕೊಂಡ್ರೆ ನಾವೇ ಸ್ವಯಂ ಪ್ರೇರಿತವಾಗಿ ತೆಗೆಯುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳುವ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ಜನಗಳು ನದಿ ತೀರಗಳಿಗೆ ಕಸ ಹಾಕುವ ಒಂದು ಪದ್ಧತಿಯಿಂದಾಗಿ ಎಲ್ಲ ಕಸಗಳು ಪ್ಲಾಸ್ಟಿಕ್ ಬಾಟಲಿಗಳ ಜೊತೆ ತುಂಬ ಸಮುದ್ರವನ್ನು